2 ಎಳೆ ದಾರ ತಗೊಳ್ಳಿ, ಹಿಂದ್ಗಡೆ ಗಂಟು ಹಾಕ್ಕೊಳ್ಳಿ, 3 ಬೆರಳಿನ ಮಧ್ಯೆ ಹಿಡಿದುಕೊಳ್ಳಿ, ಕೆಳಗಡೆಯಿಂದ ದಾರನ ತಗೊಳ್ಳಿ. ಈಗ ಶುಗರ್ ಬೀಡ್ಸ್ನ 2 ಹಾಕ್ಕೊಳ್ಳಿ ಸೂಜಿನಲ್ಲಿ. ಹಾಗೆ ತೋರು ಬೆರಳಿನಲ್ಲಿ ಗಟ್ಟಿಯಾಗಿ ಆ ಒಂದು ಶುಗರ್ ಬೀಡ್ಸ್ನ ಹಿಡ್ಕೊಂಡೆ ಆ ದಾರಕ್ಕೆ ಆ ಮಣಿಗಳನ್ನು ಹಾಕಬೇಕು. ಹಾಕಿ ಮತ್ತೆ ಅದನ್ನ ಕೆಳಗಡೆ ಸುಚ್ಕೊಂಡು ದಾರ ತಗೊಂಡು ಮತ್ತೆ ಆ ಒಂದು ಸೂಜಿಗೆ ಮಣಿಗಳನ್ನು ಸೇರಿಸ್ಕೊಳ್ಳಿ. ಆ ಸೂಜಿನಲ್ಲಿ ಎಷ್ಟೇ ಮಣಿಗಳು ಬಂದರೂ 2 ಹಾಕಬೇಕಾಗುತ್ತೆ. ದಾರದಲ್ಲಿ 2 ಮಣಿಗಳನ್ನು ಮಾತ್ರ ಹಾಕಿ ತೋರು ಬೆರಳಿನಲ್ಲಿ ಆ ಮಣಿಗಳನ್ನ ಹಿಡ್ಕೊಂಡು ಕಿರು ಬೆರಳಿನ ಸಹಾಯದಿಂದ ಅವುಗಳನ್ನು ಮುಂದಕ್ಕೆ ತಳ್ಳಿ ಆ ಒಂದು ದಾರದಲ್ಲಿ 2 ಮಣಿಗಳನ್ನು ಮಾತ್ರ ಕೆಳಗಡೆ ಬಿಡಿ. ಮತ್ತು ಸೂಜಿನಲ್ಲಿರೋ 2 ಮಣಿಗಳು ಹಾಗೇ ಇರಬೇಕು. ಮತ್ತೆ ಇನ್ನೊಂದು ಸರಿ ಚುಚ್ಕೊಂಡು ಆ 2 ಮಣಿಗಳನ್ನು ಕೆಳಗಡೆ ಬಿಡಿ. ಯಾಕೆ 2 ಮಣಿಗಳನ್ನ ಹಾಕಬೇಕು ಅಂದರೆ ಅವು ಡಿಸೈನ್ ಹಾಕಿದ ನಂತರ ಅವು ಆ ಬ್ಲೌಸಿನ ಬೇರೆಯೇ ಪಾರ್ಟ್ಸ್ ಆಗಿ ಕಾಣಿಸುತ್ತೆ. 2 ಹಾಕೋದ್ರಿಂದ ಡಿಸೈನಲ್ಲಿ ನೀಟಾಗಿ ಕಾಣಿಸುತ್ತೆ. ನಾವು ಸ್ಟ್ರೇಟಾಗೇ ಹಾಕಲಿ, ಯಾವುದಾದ್ರೂ ಡಿಸೈನೇ ಮಾಡಲಿ, 2 ಹಾಕಬೇಕು. ಆಗಲೇ ನೀಟಾಗಿ ಆಗೋದದು. ನೋಡಿ, ನಾನು ಯಾವ ಥರ ಮಣಿಗಳನ್ನ 2 ಬಿಡ್ತೀನಿ, ಯಾವ ಬೆರಳಿನ ಸಹಾಯದಿಂದ ಈ ಮಣಿಗಳನ್ನ ಹಾಕ್ತೀನಿ ಅಂತ ಸ್ವಲ್ಪ ಅಬ್ಸರ್ವ್ ಮಾಡ್ತಾ ಹೋಗಿ. ತೋರು ಬೆರಳಿನಲ್ಲಿ ನಾವು ಆ ಮಣಿಗಳನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಕಿರು ಬೆರಳಿನ ಸಹಾಯದಿಂದ ಆ 2 ಅವನ್ನ ದಬ್ತಾ ಹೋಗ್ಬೇಕು, ಅವನ್ನ ಮುಂದಕ್ಕೆ ತಳ್ಳಿ ಮತ್ತೆ ಇನ್ನೆರಡನ್ನು ತೋರು ಬೆರಳಿನಲ್ಲೇ ನಾವು ಅದನ್ನ ಮುಂದಕ್ಕೆ ತಳ್ಬೋದು. ಇದೇ ಥರನೇ ಹಾಕಬೇಕು. ನೀವು ಸ್ವಲ್ಪ ಪ್ರಾಕ್ಟೀಸ್ ಮಾಡಿದ ನಂತರ ಅದು ಆಗಿಬಿಡುತ್ತೆ ನೀಟಾಗಿ. ನೋಡಿ, ಒಂದು ಸೂಜಿನಲ್ಲಿ 4 ಬರಲಿ 8 ಬರಲಿ, ಎಷ್ಟೇ ಶುಗರ್ ಬೀಡ್ಸ್ ಬಂದ್ರೂ 2 ಹಾಕಿದರೆ ಮಾತ್ರ ಅದು ನೀಟಾಗಿ ಅನಿಸೋದು, ಕಾಣೋದು ಕೂಡ. ಹಾಗೆ ನಾವು ಮಣಿಗಳನ್ನ ಹಾಕಿದ ನಂತರ ಅದರ ಪಕ್ಕದಲ್ಲೇ ಆ ಸೂಜಿನ ಸುಚ್ಕೋಬೇಕು. ಸ್ವಲ್ಪ ದೂರ ಬಿಟ್ಟರೆ ಅದು ಗ್ಯಾಪ್ ಆಗಿ ಕಾಣಿಸ್ತಾ ಹೋಗುತ್ತೆ. ಒಂದು ಲೈನಲ್ಲಿ ತುಂಬ ಗ್ಯಾಪ್ಸ್ ಕಾಣ್ತಾ ಹೋಗುತ್ತೆ. ಅದಕ್ಕೆ ನಾವು ಅದನ್ನ ಸೂಜಿ ಸುಚ್ಚಿ ಯಾವಾಗ ಅದನ್ನ ಮಣಿಗಳನ್ನ ಹಾಕಿದ ನಂತರನೇ ನೋಡಿ ಅದರ ಪಕ್ಕದಲ್ಲೇ ಸುಚ್ಚಬೇಕು. ಇದೇ ಥರನೇ ಮಾಡಿ ಒಂದು ಸ್ಟ್ರೇಟ್ ಲೈನ್ ಹಾಕಿದ್ದೀನಿ ನೋಡಿ. ಇಷ್ಟು ಮುಗಿದ ನಂತರ ನಾವು ದಾರನ ನಾಟ್ ಮಾಡಿಬಿಡಿ. ಇದೇ ಥರನೇ ಶುಗರ್ ಬೀಡ್ಸ್ನ ಹಾಕೋದು. ಈಗ ಮತ್ತೊಂದು ಥರ ಮಣಿಗಳು, ಇವು ಸ್ವಲ್ಪ ಶುಗರ್ ಬೀಡ್ಸ್ಗಿಂತ ಸ್ವಲ್ಪ ದೊಡ್ಡದಿರುತ್ತೆ. ಇವು ಕೂಡ ಪಾಕೆಟಲ್ಲಿ ಬರುತ್ತೆ. ತಗೊಂಡು ಇವುಗಳನ್ನು 2 ಹಾಕ್ತಾ ಹೋಗಿ. ಅದರ ಪಕ್ಕದಲ್ಲೇ ಹಾಕ್ತಾ ಇದ್ದೀನಿ ನೋಡಿ. ಸೇಮ್ ಅದೇ ಥರನೇ ಇವು ಸ್ವಲ್ಪ ದೊಡ್ಡದಾಗಿರುತ್ತೆ ಮಣಿಗಳು. ಈಗ ನಿಮಗೆ ಹಾಕೋದನ್ನು ನೀಟಾಗಿ ತೋರಿಸೋಕ್ಕೋಸ್ಕರ ಇದು ಒಂದು ಟೈಪು ಯಾವ ಥರ ಹಾಕೋದು ಅಂತ ತೋರಿಸ್ತಾ ಇದ್ದೀನಿ ಅಷ್ಟೇ. ನೋಡ್ತಾ ಹೋಗಿ ಗೊತ್ತಾಗುತ್ತೆ. ಯಾವುದೇ ಥರದ ಮಣಿಗಳೇ ಆಗಲಿ ಈಗ 2 ಬಿಟ್ಟುಕೊಂಡಷ್ಟು ನಮಗೆ ಅವು ಡಿಸೈನಲ್ಲಿ ನೀಟಾಗಿ ಕಾಣಿಸುತ್ತೆ. ಸೂಜಿನಲ್ಲಿ 5 ಬಂದಿದೆ, ಬೀಡ್ಸ್ 4 ಬಂದಿದೆ ಅಂತ 4 ಹಾಕೋಕ್ಕೆ ಹೋಗ್ಬೇಡಿ. ಹಾಗೆ ಹಾಕಿದ್ರೇ ನಮಗೆ ಡಿಸೈನ್ ನೀಟಾಗಿ ಬರೋದೇ ಇಲ್ಲ. ನೋಡಿ, ಈಗ 1 ಉಳಿದಿತ್ತು. ಮತ್ತು ಇನ್ನೊಂದು ಬೀಡ್ಸ್ನ ಹಾಕ್ಕೊಂಡು 2 ಬಿಟ್ಟು ಮತ್ತೆ ದಾರನ ತಗೊತಾ ಇದ್ದೀನಿ.